ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಕರೋಜನ್ ಅಂಡ್ ಪಿಟಿಂಗ್. ಕರೋಜನ್ ಹೆಂಗಾಗುತ್ತೆ, ನಲ್ಲಿ ಕರೋಜನ್ ಇಫೆಕ್ಟ್ ಏನಾಗುತ್ತೆ, ಪಿಟಿಂಗ್ ಅಂದ್ರೆ ಏನು, ಕೆಮಿಕಲ್ ರಿಯಾಕ್ಷನ್ ಯಾವ ತರ ಆಗುತ್ತೆ, O2 CO2 ಯಾವ ತರ ಮೆಟಲ್ ಡಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ನಾವು ಕರೋಜನ್ ಡೆಫಿನಿಷನ್ ನೋಡೋಣ. ವಾಟ್ ಯು ಮೀನ್ ಬೈ ಕರೋಜನ್? ಕರೋಜನ್ ಅಂದ್ರೆ ಏನು? ಡಿಕೆ ಆಫ್ ದ ಮೆಟಲ್ ಡ್ಯೂ ಟು ಕೆಮಿಕಲ್ ಆಕ್ಷನ್ ಇಸ್ ಕಾಲ್ಡ್ ದ ಕರೋಜನ್. ಕೆಮಿಕಲ್ ಆಕ್ಷನ್ ದಿಂದ ಮೆಟಲ್ ಡಿಕೆ ಆಗುತ್ತೆ. ಹೆಂಗಂದ್ರೆ ಫಸ್ಟ್ ಒಂದು ಟ್ಯೂಬ್ ಇದೆ ಅಂತ ಇಟ್ಕೊಳ್ಳಿ. ಟ್ಯೂಬ್ ಏನಾಗುತ್ತೆ, ನೆಕ್ಸ್ಟ್ ಇದು ಡಿಕೆ ಆಗುತ್ತೆ. ಇಲ್ಲಿ ಇದೇನ್ ಪೋರ್ಷನ್ ಇದೆ, ಎಷ್ಟು ಪೋರ್ಷನ್ ಡಿಕೆ ಆಗುತ್ತೆ. ಡಿಕೆ ಅಂದ್ರೆ ಅದು ರಿಮೂವ್ ಆಗುತ್ತೆ. ಸೊ ಈ ಪೋರ್ಷನ್ ಡಿಕೆ ಆದನ್ನ ಏನಂತಾರೆ, ಕರೋಜನ್ ಆಫ್ ದ ಮೆಟಲ್ ಅಂತಾರೆ. ಅದು ಡಿಕೆ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಏನು, ಎರಡನೇ ಪಾಯಿಂಟ್, ಕರೋಜನ್ ಇಂದ ಡಿಸ್ಟ್ರಕ್ಟಿವ್ ಕನ್ವರ್ಷನ್. ಡಿಸ್ಟ್ರಕ್ಟಿವ್ ಅಂದ್ರೆ ವೆರಿ ಡಿಸ್ಟ್ರಕ್ಟಿವ್ ಅಂದ್ರೆ ಹಾಳು ಮಾಡುವ ಒಂದು ಟೈಪ್ ಏನು ಕನ್ವರ್ಷನ್ ಆಗುತ್ತೆ. ಆಫ್ ದ ಮೆಟಲ್ ದ ಡಿಸ್ಟ್ರಕ್ಟಿವ್ ಕನ್ವರ್ಷನ್ ಆಗುತ್ತೆ ಇಂಟು ಆಕ್ಸೈಡ್ಸ್. ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಡಿಸ್ಟ್ರಕ್ಟಿವ್ ಕನ್ವರ್ಷನ್ ಅಂದ್ರೆ ಏನಾಗುತ್ತೆ, ಈಗ ನಮ್ದು ಐರನ್ ಇದೆ, ಯಾವುದು Ap ಐರನ್ ಇದೆ, 3 times Ap. ಇದೇನಾಗುತ್ತೆ, O2 ಜೊತೆ ರಿಯಾಕ್ಟ್ ಆಗುತ್ತೆ. 2 times O2 ಮಾಡಿದ್ರೆ ಏನಾಗುತ್ತೆ, Ap3O4. ಇದೇನಾಗುತ್ತೆ, ಮ್ಯಾಗ್ನೆಟೈಟ್ ಆಗಿ ಫಾರ್ಮ್ ಆಗುತ್ತೆ. ಇದೇನಾಗುತ್ತೆ, ಕರೋಸಿವ್ ಮಟೀರಿಯಲ್. ಯಾವುದು ಐರನ್, ನಿಮ್ದೇನ್ ಟ್ಯೂಬ್ ಐರನ್ ಪಾರ್ಟಿಕಲ್ ಇರ್ತಲ್ಲ ಬಾಯ್ಲರ್ ನಲ್ಲಿ, ಅದು ಪ್ರೆಸೆನ್ಸ್ ಆಫ್ O2 ನಲ್ಲಿ ರಿಯಾಕ್ಟ್ ಆಗಿ ಮ್ಯಾಗ್ನೆಟೈಟ್ ಫಾರ್ಮ್ ಆಗುತ್ತೆ. ಸೊ ಡಿಸ್ಟ್ರಕ್ಟಿವ್ ಕನ್ವರ್ಷನ್ ಆಫ್ ದ ಮೆಟಲ್ ಇಂಟು ದ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ಏನೋ ಮೆಟಲ್ ಆಕ್ಸೈಡ್ ಅಂತ ಫಾರ್ಮ್ ಕರೋಜನ್ ಆಗಿ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಇದೇನಂತಾರೆ, ಡಿಸ್ಟ್ರಕ್ಟಿವ್ ಕನ್ವರ್ಷನ್ ಆಫ್ ದ ಮೆಟಲ್ ಇಂಟು ಆಕ್ಸೈಡ್ಸ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ, ಕರೋಜನ್ ಈಸ್ ಈಟಿಂಗ್ ಅವೇ ಪ್ರೊಸೆಸ್ ಆಫ್ ಬಾಯ್ಲರ್ ಮೆಟಲ್ಸ್. ಬಾಯ್ಲರ್ ನಲ್ಲಿ ಟ್ಯೂಬ್ಸ್ ಇರುತ್ತೆ, ಬೇರೆ ಪಾರ್ಟ್ಸ್ ಇರುತ್ತೆ ಮೆಟಲ್ದು. ಅದೇನಂತೆ ತಿಂದ್ಕೊಂಡ್ ಬಿಡೋದು. ಇದೇನಿದೆ, ಇದೊಂದು ಟ್ಯೂಬ್ ಇದ್ರೆ ಇದ್ರ ಟಾಪ್ ಮೋಸ್ಟ್ ಲೇಯರ್ ಏನಿದೆ ತಿಂದ್ಬಿಡೋದು, ಅಂದ್ರೆ ಇದು ರಿಮೂವ್ ಆಗ್ತದೆ. ಕರೋಜನ್ ಈಟಿಂಗ್ ಅವೇ ಪ್ರೊಸೆಸ್ ಆಫ್ ಬಾಯ್ಲರ್ ಮೆಟಲ್ಸ್. ಇದು ರಿಮೂವ್ ಆದ ತಕ್ಷಣ ಏನಾಗುತ್ತೆ, ಇಟ್ ಕ್ಯಾನ್ ವೀಕನ್ ದ ಜನರಲ್ ಸ್ಟ್ರಕ್ಚರ್ ಆಫ್ ದ ರಿಮೂವಲ್ ಆಫ್ ಮೆಟಲ್. ಈ ಪಾರ್ಟ್ ಏನಂತೆ ಸ್ಟ್ರಕ್ಚರ್ ವೀಕ್ ಆಗುತ್ತೆ. ಯಾಕೆಂದ್ರೆ ಇದ್ರ ಪಾರ್ಟ್ ಲೇಯರ್ ಬೈ ಲೇಯರ್ ಪಾರ್ಟ್ ರಿಮೂವ್ ಆಗುತ್ತೆ. ರಿಮೂವ್ ಆದ ತಕ್ಷಣ ಇದ್ರ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ವೀಕನ್ ಮಾಡುತ್ತೆ. ಯಾವುದು ನಮ್ದು ಕಾಂಪ್ರೆಸಿವ್ ಟೆನ್ಸೈಲ್ ಟೆಸ್ಟ್ ಏನಿದೆ, ಆಲ್ಮೋಸ್ಟ್ ಆಫ್ ದಿಸ್ ಪಾರ್ಟ್ ಈಸ್ ವೀಕನ್ ಆಗುತ್ತೆ. ಸೊ ಈಗ ಇದ್ರದ್ದು ಏನ್ ಹೇಳುತ್ತೆ, ದ ಕರೋಜನ್ ಈಸ್ ಈಟಿಂಗ್ ಅವೇ process of boiler metals. It can weaken the general structure of the metals. ಮುಂದೆ ಇದನ್ನ ನೆಕ್ಸ್ಟ್ ಇದನ್ನ ಏನ್ ನೋಡೋದು, ಅದು ಇದನ್ನ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ನಾವು ಕಾಜಸ್ ಅಂತ ನೋಡೋಣ. ಕಾಜಸ್ ಆಫ್ ದ ಕರೋಜನ್ ನೋಡೋದಾದ್ರೆ, ಕಾಜಸ್ ಯಾವ ತರ ಕಾಜಸ್ ಆಗುತ್ತೆ ಕರೋಜನ್ ನೋಡೋದಾದ್ರೆ, ಫಸ್ಟ್ ಒನ್ ಅಸಿಡಿಕ್ ಕಂಡೀಷನ್ ಆಫ್ ದ ವಾಟರ್ ಏನಂದು ಅಸಿಡಿಕ್ ಕಂಡೀಷನ್ ಅಂದ್ರೆ ಕರೋಜನ್ ಸ್ಟಾರ್ಟ್ ಆಗುತ್ತೆ. ಆರ್ ಲೋ pH ಆಫ್ ವಾಟರ್, ಲೋ pH ಇದ್ರೆ ಅಸಿಡಿಕ್ ಆಗುತ್ತೆ. ಸೊ ಇದನ್ನ ನೋಡೋದಾದ್ರೆ ನಮ್ದು 0 to 14 pH ರೇಂಜ್ ಇದೆ. 0 to 14 ನ್ಯೂಟ್ರಲ್ ಯಾವುದು 7 ದಿಂದ ಈ ಕಡೆ ಬಂದ್ರೆ ನಿಮ್ದು ಅಸಿಡಿಕ್ ಆಗುತ್ತೆ. 7 ದಿಂದ ಈ ಸೈಡ್ ಹೋದ್ರೆ ಬೇಸಿಕ್ ಆಗುತ್ತೆ, ಆಲ್ಕಲೈನ್ ಆಗುತ್ತೆ. ಸೊ ಇದು ಯಾವಾಗ ಈ ಸೈಡ್ ಬಂದ್ರೆ ಇದಾಗುತ್ತಲ್ಲ, ಇಲ್ಲಿ ಏನೈತಿ H+ ಹೈಡ್ರೋಜನ್ ಅಯನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ತಕ್ಷಣ ನಮ್ದು ಅಸಿಡಿಕ್ ಆಗುತ್ತೆ. ಈ ಸೈಡ್ ಬಂದ್ರೆ ಹೈಡ್ರಾಕ್ಸಿಲ್ ಅಯನ್ ಏನಾಗುತ್ತೆ, ನೆಗೆಟಿವ್ ಅಯನ್ ಜಾಸ್ತಿ ಆಗುತ್ತೆ. ಸೊ ಇದು ಜಾಸ್ತಿ ಆದ್ರೆ ಇಲ್ಲಿಂದ ಇದು ಬೇಸಿಕ್ ಆಗುತ್ತೆ. ಸೊ ನಾವು ನೋಡೋದು ಈಗ H+ ಅಯನ್ ಇನ್ಕ್ರೀಸ್ ಆದ ತಕ್ಷಣ 7 ದಿಂದ ಈ ಸೈಡ್ ಬಂದ್ರೆ ನಿಮ್ದು ಯಾವ್ದಾಗುತ್ತೆ, ಅಸಿಡಿಕ್ ಆಗುತ್ತೆ. ಸೊ ಅಸಿಡಿಕ್ ಕಂಡೀಷನ್ ಆಫ್ ದ ವಾಟರ್ ಇದ್ರೆ ಏನಾಗುತ್ತೆ, ನಿಮ್ದು ಟ್ಯೂಬ್ ಇನ್ಸೈಡ್ ಲೇಯರ್
ರಿಮೂವ್ ಆಗುತ್ತೆ. ಸೊ ಡ್ಯೂ ಟು ದ ಕಂಡೀಷನ್ ಆಫ್ ದ ವಾಟರ್ ಅಸಿಡಿಕ್ ಆದ ತಕ್ಷಣ ನಿಮ್ದು ಏನಾಗುತ್ತೆ, ಲೇಯರ್ ಆಫ್ ದ tubes or any part of the boiler surface ಅದು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅಸಿಡಿಕ್ ವಾಟರ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ಏನಾಗುತ್ತೆ, ಆ ಪೋರ್ಷನ್ ಏನು ರಿಮೂವ್ ಆಗುತ್ತೆ. ಸೊ ಪಿ ಎಚ್ ಲೆಸ್ ದನ್ 0 to 7 ಅಂದ್ರೆ ಅಸಿಡಿಕ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ನೋಡಿದ್ರೆ ಪ್ರೆಸೆನ್ಸ್ ಆಫ್ ದ ಡಿಸಾಲ್ವ್ ಕಾರ್ಬನ್ ಡೈಆಕ್ಸೈಡ್. ಇದರ ರಿಯಾಕ್ಷನ್ ಏನಾಗುತ್ತೆ, ಪ್ರೆಸೆನ್ಸ್ ಆಫ್ ದ ಡಿಸಾಲ್ವ್ CO2 ಹೇಗೆ ನಿಮ್ದು ಕರೋಜನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ರಿಯಾಕ್ಷನ್ ನೆಕ್ಸ್ಟ್ ನೋಡೋಣ. ಥರ್ಡ್ ಪಾಯಿಂಟ್ ಏನಿದೆ, ಪ್ರೆಸೆನ್ಸ್ ಆಫ್ ದ ಡಿಸಾಲ್ವ್ O2 is the most responsible for the corrosion. O2 ಹೆಂಗ್ ರಿಯಾಕ್ಟ್ ಆಗಿ ನಿಮ್ದು corrosion ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಿಯಾಕ್ಷನ್ ನೋಡೋಣ ನೆಕ್ಸ್ಟ್. ಫೋರ್ತ್ ಪಾಯಿಂಟ್ ಏನಿದೆ, ಡಿಸಾಲ್ವ್ ಸಾಲ್ಟ್ಸ್ ದಟ್ ಈಸ್ ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ನೈಟ್ರೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಎಕ್ಸ್ಟ್ರಾ. ಡಿಸಾಲ್ವ್ ಸಾಲ್ಟ್ಸ್ ಏನಿದೆ, ಸಾಲ್ಟ್ ಏನಾಗುತ್ತೆ ನಿಮ್ದು ಮ್ಯಾಗ್ನೀಷಿಯಂ ಕ್ಲೋರೈಡ್ ಏನಾಗುತ್ತೆ ರಿಯಾಕ್ಷನ್ ಆಗಿ HCl ಫಾರ್ಮ್ ಆಗುತ್ತೆ. HCl ಅನ್ನೋದು ಹೈಡ್ರೋಕ್ಲೋರಿಕ್ ಆಸಿಡ್, ದಟ್ ಈಸ್ ಅಸಿಡಿಕ್ ಕಂಡೀಷನ್. ನಿಮ್ದು ಏನಾಗುತ್ತೆ, ಕರೋಜನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ದು ಮ್ಯಾಗ್ನೀಷಿಯಂ ನೈಟ್ರೇಟ್ ನೋಡಿದ್ರೆ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ನೈಟ್ರಿಕ್ ಆಸಿಡ್ ಏನದು ಆಸಿಡ್ ಆಗಿ ನಿಮ್ದು ಕರೋಜನ್ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಮಾಡುತ್ತೆ. ಸೊ ಅಗೇನ್ ಇದು ಅಸಿಡಿಕ್ ಕಂಡೀಷನ್ ಆಗಿ ನಿಮ್ದು ಇದು ಫಾರ್ಮ್ ಆಗುತ್ತೆ ಆಸಿಡ್. ಸೊ ಅಸಿಡಿಕ್ ಕಂಡೀಷನ್ ಬರುತ್ತೆ, ನಿಮ್ ಕರೋಜನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಲಾಸ್ಟ್ ಪಾಯಿಂಟ್ ನೋಡೋದಾದ್ರೆ CO2 comes out of the hydrogen bicarbonate on heating. ಏನಾಗುತ್ತೆ, ಬೈಕಾರ್ಬೋನೇಟ್ ಇಂದ ಏನಾಗುತ್ತೆ ಆನ್ ಹೀಟಿಂಗ್ CO2 ಏನಾಗುತ್ತೆ, ಇದು H2O ಪ್ಲಸ್ CO2 ಫಾರ್ಮ್ ಆಗುತ್ತೆ. ಸೊ ಅಗೇನ್ ಇದು CO2 ಏನಾಗುತ್ತೆ, ಪ್ರೆಸೆನ್ಸ್ ಆಫ್ ದ CO2 is again causes the corrosion. ಇದರ ರಿಯಾಕ್ಷನ್ ಈಗ ನೆಕ್ಸ್ಟ್ ನೋಡೋಣ ಯಾವ ತರ ಏನು ಪ್ರೆಸೆನ್ಸ್ ಆಫ್ CO2, ಪ್ರೆಸೆಂಟ್ ಆಫ್ O2. ಹಾಗೆ O2 ಕಮ್ಸ್ ಔಟ್ ಆಫ್ ದ ಫ್ರಮ್ ದ ಬೈಕಾರ್ಬೋನೇಟ್ ಇಂದ ಏನು ಹೀಟಿಂಗ್ ಆದ ತಕ್ಷಣ ಏನು CO2 ಬರುತ್ತೆ, ಇದರ ರಿಯಾಕ್ಷನ್ ನ ಹೇಗೆ ಕರೋಜನ್ ಸ್ಟಾರ್ಟ್ ಆಗುತ್ತನ್ನ ನಾವು ನೋಡೋಣ. ಇದು ನೆಕ್ಸ್ಟ್ ಈಗ ಕರೋಜನ್ ಇಸ್ ಆಕರ್ ಡ್ಯೂ ಟು O2 के साथ ನಮ್ದು ರಿಯಾಕ್ಷನ್ ಹೆಂಗಾಗಿ ಕರೋಜನ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ಕರೋಜನ್ ಏನಾಗುತ್ತೆ, ಈಗ ನಮ್ದು ಫೆರಸ್ ಅಯಾನ್ ಇದೆ, ಯಾವುದು ಐರನ್ ಇದೆ. ಐರನ್ ಏನಿದೆ ಡಬಲ್ ಪ್ಲಸ್ ಬರುತ್ತೆ. ಐರನ್ ನಮ್ದು ಟ್ಯೂಬ್ ಐರನ್ ಮೆಟೀರಿಯಲ್ ಏನಿದೆ ರಿಯಾಕ್ಟ್ ವಿತ್ ಅದು ಹೈಡ್ರಾಕ್ಸಿಲ್, ಇನ್ ವಾಟರ್ ನಲ್ಲಿ ಇರುತ್ತಲ್ಲ ನಿಮ್ದು ಹೈಡ್ರಾಕ್ಸಿಲ್ ಮೈನಸ್ ನಲ್ಲಿ ಇರುತ್ತೆ. ಈ ಹೈಡ್ರಾಕ್ಸಿಲ್ ಅಯಾನ್ ಜೋಡಿ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಫೆರಸ್ ಹೈಡ್ರಾಕ್ಸಿಲ್ ಆಗುತ್ತೆ. ಇದು 2. ಸೊ ಐರನ್ ಏನಿದೆ ಪ್ಲಸ್ ರಿಯಾಕ್ಟ್ ವಿತ್ ದ O2 ಹೈಡ್ರಾಕ್ಸಿಲ್ ಪ್ರೆಸೆಂಟ್ ಇನ್ ದ ವಾಟರ್ ರಿಯಾಕ್ಟ್ ಆಗಿ ಫೆರಸ್ ಹೈಡ್ರಾಕ್ಸಿಲ್ ಫಾರ್ಮ್ ಆಗುತ್ತೆ. ಸೊ ಇದೇನು ಫೆರಸ್ ಹೈಡ್ರಾಕ್ಸಿಲ್ ಏನಿದೆ ಇದು ಯಾವ್ದ್ರ ಜೋಡಿ ರಿಯಾಕ್ಟ್ ಆಗುತ್ತೆ, O2 ಜೋಡಿ ರಿಯಾಕ್ಟ್ ಆಗುತ್ತೆ. O2 ರಿಯಾಕ್ಟ್ ಆಗಿ ಇದು ಏನ್ ಫಾರ್ಮ್ ಐತಿ, 4 times ferrous hydroxide react with O2 to form 2 times of ಏನಾಗುತ್ತೆ ferrous hydroxide into H2O form. So this O2 ಏನಾಗುತ್ತೆ ferrous hydroxide ಜೋಡಿ ರಿಯಾಕ್ಟ್ ಆಗಿ O2 ಏನ್ ಫಾರ್ಮ್ ಆಗುತ್ತೆ, ferrous oxide ಫಾರ್ಮ್ ಆಗುತ್ತೆ. ferrous oxide ಏನಿದು ಆಕ್ಷನ್ ರಿಯಾಕ್ಟ್ ವಿತ್ ಐರನ್ ಜೋಡಿ ಪೆರಾಕ್ಸೈಡ್ ಕಾರ್ಬನ್. ಇದು ಹೋಲ್ ಯೂನಿಟ್ ಏನು ಅಂತೆ, ದಿಸ್ ಈಸ್ ಕಾಲ್ಡ್ ದ ರಸ್ಟ್. ನಾವು ಕನ್ನಡದಲ್ಲಿ ಜಂಗು ಅಂತ ಏನಂತೀವಿ, ಮೆಟೀರಿಯಲ್ ಮೇಲೆ ಯೆಲ್ಲೋಯಿಶ್ ಪಾರ್ಟ್ ಫಾರ್ಮ್ ಆಗುತ್ತಲ್ಲ ಅದನ್ನ ನಾವು ಜಂಗು ಅಂತೀವಿ ಕನ್ನಡದಲ್ಲಿ. ನಿಮ್ದು ಯಾವ್ದಾರ ಮೆಟಲ್ ರಾಡ್ ಆಗ್ಲಿ ಏನಾದ್ರು ನಮ್ಮ ರೂಮ್ ತಲೆ ಆಚೆ ಕಡೆ ರೂಮ್ ನಲ್ಲಿ ಮಳೆಗೆ ಓಪನ್ ಆದ ತಕ್ಷಣ ಹೇಗೆ ಒಂದು ರೆಡಿಶ್ ಫಾರ್ಮ್ ಆಗುತ್ತೆ ಆ ಮೆಟಲ್ ಮೇಲೆ, ಅದನ್ನ ನಾವು ರಸ್ಟ್ ಅಂತ ಕರಿತೀವಿ. ರಸ್ಟ್ ಇದೇನಾಗುತ್ತೆ, ಡಿಕೆ ಮಾಡುತ್ತೆ. ದಿಸ್ ಮೆಟಲ್ ನ ಸ್ಟ್ರೆಂತ್ ನ ಡಿಕೆ ಮಾಡುತ್ತೆ, ಅಪ್ಪರ್ ಪಾರ್ಟ್ ಏನಾಗುತ್ತೆ ರಿಮೂವ್ ಆಗುತ್ತೆ. ಸೊ ಇದೇನಾಯ್ತು ರಿಯಾಕ್ಷನ್, ಇದನ್ನು ಕರೋಜನ್ ಡ್ಯೂ ಟು ಆಕ್ಸಿಜನ್ ಫಾರ್ಮ್ ಆಗಿ ಮೆಟಲ್ ನ ರಸ್ಟ್ ಆಗುತ್ತೆ. ರಸ್ಟ್ ಆಗಿ ಆ ಲೇಯರ್ ನ ರಿಮೂವ್ ಆಗುತ್ತೆ. ಸೊ ಪ್ರೆಸೆನ್ಸ್ ಆಫ್ ದ ಆಕ್ಸಿಜನ್. ಕರೋಜನ್ ಇಸ್ ಆಕರ್ ಡ್ಯೂ ಟು CO2.
ಆಗಲೇ ಓಟು ನೋಡಿದ್ವಿ. ಈಗ CO2 ದಿಂದ ಹೇಗೆ ಕರೋಜನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ನಮ್ದು ಐರನ್ ಏನಿದೆ, ಐರನ್ ಇನ್ ಪ್ರೆಸೆನ್ಸ್ ಆಫ್ CO2 ಪ್ಲಸ್ ವಾಟರ್ ನಲ್ಲಿ ರಿಯಾಕ್ಷನ್ ಆಗಿ ಏನಾಗುತ್ತೆ, ಐರನ್ ಕಾರ್ಬೋನೇಟ್ ಪ್ಲಸ್ H2 ರಿಲೀಸ್ ಆಗುತ್ತೆ. ಸೊ H2 ರಿಲೀಸ್ ಆಗುತ್ತೆ. ಯಾವುದು ಐರನ್ ಪ್ಲಸ್ CO2 ಪ್ಲಸ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಐರನ್ ಕಾರ್ಬೋನೇಟ್ ಆಗಿ ಪ್ಲಸ್ H2 ರಿಲೀಸ್ ಆಗುತ್ತೆ. ದಿಸ್ H2 ಅಂದ್ರೆ ಏನದು, H2 ಕಾನ್ಸಂಟ್ರೇಷನ್ ಹೆಚ್ಚಾದ್ರೆ ಏನಾಗುತ್ತೆ, ನಮ್ದು ಅಸಿಡಿಕ್ ಆಗುತ್ತೆ. ಸೊ H2 ಕಾನ್ಸಂಟ್ರೇಷನ್ ಆಫ್ ದ H2 H ಪ್ಲಸ್ ಅಯಾನ್ ಇನ್ಕ್ರೀಸ್ ಆದ್ರೆ ವಾಟರ್ ನಲ್ಲಿ ನಮ್ದು pH ಏನಿದೆ 7 ಈ 0 ಸೈಡ್ ಬರುತ್ತೆ. ಸೊ ಹಾಗಾಗಿ ಕರೋಜನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಕ್ರೀಸಿಂಗ್ ದ H2 ಕಂಟೆಂಟ್ ಕರೋಜನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ಐರನ್ ಕಾರ್ಬನ್ ಪ್ಲಸ್ ರಿಯಾಕ್ಟ್ ವಿತ್ O2 ಪ್ಲಸ್ ಯಾವುದು ವಾಟರ್ H2 ರಿಯಾಕ್ಟ್ ಆಗಿ ನಮ್ದು ಏನ್ ಬರುತ್ತೆ, ಐರನ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ ಪ್ಲಸ್ O2 ಅಂಡ್ CO2 ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನಮ್ದು ಐರನ್ ಹೈಡ್ರಾಕ್ಸೈಡ್ ಏನಾಗುತ್ತೆ, ದಿಸ್ ಇಸ್ ದ ಏನು ಕರೋಜನ್ ಪಾರ್ಟ್ ಆಗುತ್ತೆ. ದಿಸ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಐರನ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಐರನ್ ಆಕ್ಸೈಡ್ ಪ್ಲಸ್ 4O2 ಜನರೇಟ್ ಆಗುತ್ತೆ. ದಿಸ್ ಐರನ್ ಆಕ್ಸೈಡ್ ಇಸ್ ಕಾಲ್ಡ್ ದ ರಸ್ಟಿಂಗ್ ಪಾರ್ಟ್. ಐರನ್ ಜೋಡಿ ಆಕ್ಸಿಜನ್ ರಸ್ಟ್ ಇದಾಗಿ ರಿಯಾಕ್ಷನ್ ಆಗುತ್ತೆ, ಐರನ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ದ ರಸ್ಟ್ ಪಾರ್ಟ್ ಆಫ್ ದ equipment. ಸೊ ಪ್ರೆಸೆನ್ಸ್ ಆಫ್ ದ O2 ದಿಂದ ಏನಾಗುತ್ತೆ, ಕರೋಜನ್ ದ ಹೈಡ್ರೋಜನ್ ಅಯಾನ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದ ತಕ್ಷಣ ನಮ್ದು ಅಸಿಡಿಕ್ ಆಗುತ್ತೆ. ಸೊ ಡ್ಯೂ ಟು ಅಸಿಡಿಕ್ ಫಾರ್ಮೇಶನ್ ನಮ್ದು ಕರೋಜನ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಐರನ್ ಆಕ್ಸೈಡ್ ರಿಯಾಕ್ಟ್ ಆಗಿ ಏನಾಗುತ್ತೆ, ಫೆರಸ್ ಆಕ್ಸೈಡ್ ನಮ್ದು ಐರನ್ ಫೆರಸ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ದಿಸ್ ಆಕ್ಸೈಡ್ ಇಸ್ ಕಾಲ್ಡ್ ದ ರಸ್ಟಿಂಗ್ ಆಫ್ ದ ಬಾಯ್ಲರ್ ಟ್ಯೂಬ್. ಇನ್ಸೈಡ್ ಬಾಯ್ಲರ್ ಟ್ಯೂಬ್ ಏನಾಗುತ್ತೆ, ರಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಡ್ಯೂ ಟು ದ ಕಾರ್ಬನ್. ಅಗೇನ್ ಅರ್ಲಿಯರ್ ಆಕ್ಸಿಜನ್ ನೋಡಿದ್ವಿ, ಇದು ಕಾರ್ಬನ್ ರಿಯಾಕ್ಷನ್ ನಮ್ದು ರಿಲೀಸ್ ಆಗುತ್ತೆ. ಹಾರ್ಮ್ಫುಲ್ ಇಫೆಕ್ಟ್ ಆಫ್ ಕರೋಜನ್. ಈಗ ಹಾರ್ಮ್ಫುಲ್ ಇಫೆಕ್ಟ್ ಆಫ್ ದ ಕರೋಜನ್ ನೋಡೋದಾದ್ರೆ ಏನೇನಾಯ್ತು ಅಂತ ಹೇಳಿ, ಫಸ್ಟ್ ಪಾಯಿಂಟ್, ಡ್ಯೂ ಟು ದ ಕರೋಜನ್ ಥಿನ್ನಿಂಗ್ ಅಂಡ್ ಫಿಟ್ಟಿಂಗ್ ಆಫ್ ಟ್ಯೂಬ್ ವಾಲ್ಸ್ ಅಂಡ್ ಪ್ಲೇಟ್ is called from the water side. ಏನಾಗುತ್ತೆ, ಡ್ಯೂ ಟು ಕರೋಜನ್ ಥಿನ್ನಿಂಗ್ ಆಫ್ ದ ಟ್ಯೂಬ್ ವಾಲ್ಸ್ ಏನಾಗುತ್ತೆ, ಲೇಯರ್ ನಮ್ದು ರಿಮೂವ್ ಆದ ತಕ್ಷಣ ಅದರ ಪ್ಲೇಟ್ ಥಿಕ್ನೆಸ್ ಏನಿದೆ ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಫ್ರಮ್ ದ ವಾಟರ್ ಸೈಡ್ ಏನಾಗುತ್ತೆ, ಅದರ ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಇದ್ರದ್ದು ಥಿನ್ ಆಗ್ತಾ ಹೋಗುತ್ತೆ. ಪ್ಲೇಟ್ ವೀಕ್ ಆಗುತ್ತೆ ಟ್ಯೂಬ್ ಡ್ಯೂ ಟು ಕರೋಜನ್. ಇನ್ಸೈಡ್ ದ ಅಸಿಡಿಕ್ ವಾಟರ್ ಫ್ಲೋ ಆಗೋದ್ರಿಂದ ದಿಸ್ ಮೆಟಲ್ ರಿಮೂವ್ ಆಗೋದ್ರಿಂದ ಥಿಕ್ನೆಸ್ ಆಫ್ ದ ಪ್ಲೇಟ್ ಇಸ್ ರಿಮೂವ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನೋಡಿದ್ರೆ, ಲಾಸ್ ಆಫ್ ದ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂಡ್ ಇಫೆಕ್ಟ್ ಈಸ್ ಟೋಟಲಿ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಏನಾಗುತ್ತೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಇದೊಂದು ಟ್ಯೂಬ್ ಇದೆ, ನಮ್ದು ವಾಟರ್ ಟ್ಯೂಬ್ ಇದೆ, ಇದರಲ್ಲಿ ನಮ್ದು ಮೆಟಲ್ ಫ್ಲೋ ವಾಟರ್ ಫ್ಲೋ ಆಗ್ತಾ ಇದೆ ಇನ್ಸೈಡ್ ಇದರಲ್ಲಿ ಟ್ಯೂಬ್ ಅಲ್ಲಿ. ಡ್ಯೂ ಟು ಕರೋಜನ್ ಏನಾಗುತ್ತೆ, ದಿಸ್ ಥಿಕ್ನೆಸ್ ಆಫ್ ದ ಟ್ಯೂಬ್ ಇಸ್ ಸಪೋಸ್ 5 mm ಇದೆ ಅಂತ ಇಟ್ಕೊಳ್ಳಿ. ಸೊ ಅಸಿಡಿಕ್ ವಾಟರ್ ದಿಂದ ಏನಾಗುತ್ತೆ, ಇದರದ್ದು ಥಿಕ್ನೆಸ್ ಕಮ್ ಟು 4 mm. 4 mm ಆದ ತಕ್ಷಣ ಸ್ಟ್ರೆಂತ್ ಏನಾಗುತ್ತೆ, ದಿಸ್ ಟ್ಯೂಬ್ ಮೆಕ್ಯಾನಿಕಲ್ ಸ್ಟ್ರೆಂತ್, ಕಾಂಪ್ರೆಸಿವ್ ಸ್ಟ್ರೆಂತ್, ಸೆನ್ಸಾಲ್ ಸ್ಟ್ರೆಂತ್ ವೀಕ್ ಆಗುತ್ತೆ ಡ್ಯೂ ಟು ಥಿಕ್ನೆಸ್. ಅದೇನು 3 mm ಅಗೇನ್ ಇಕ್ವಲ್ ಟು 3 mm, 4 mm 2 mm, ಲಾಸ್ಟ್ ಇದು ಕೊಲಾಪ್ಸ್ ಆಗುತ್ತೆ. ಸೊ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಆಕರ್ಸ್ ಡ್ಯೂ ಟು ಕರೋಜನ್. ಸೊ ದಿಸ್ ಟೈಪ್ ಹ್ಯಾಪನ್ ಇನ್ ದ ಟ್ಯೂಬ್. ಫೋರ್ತ್ ಅಂಡ್ ಲಾಸ್ಟ್ ಥರ್ಡ್ ಒನ್ ನೋಡೋದಾದ್ರೆ, corrosion in the cavity and pits which may progress to stage of the complete penetration and leakage of that part. ಏನಾಗುತ್ತೆ, ನಮ್ಮ ಕರೋಜನ್ ಸ್ಟಾರ್ಟ್ ಎಲ್ಲಿ ಆಗುತ್ತೆ, ಎಲ್ಲಿ ಹೋಲ್ ಇದೆ, ಪಿಟ್ ಇದೆ ಟ್ಯೂಬ್ ಅಲ್ಲಿ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಪ್ ಟ್ಯೂಬ್ ಅಲ್ಲಿ ಎಲ್ಲಾರ ನಮ್ದು ಹೋಲ್ ಇದೆ ಅಂದ್ರೆ ಇಲ್ಲಿ ಏನಾಗುತ್ತೆ, ಕರೋಜನ್ ಸ್ಟಾರ್ಟ್ ಆಗುತ್ತೆ. ಈ ಪೋರ್ಷನ್ ಅಲ್ಲಿ ಏನಾಗುತ್ತೆ, ಅಲ್ಟಿಮೇಟ್ಲಿ ಅದು ಡಿಕೆ ಆಗಿ ಕಂಪ್ಲೀಟ್ ಪೆನೆಟ್ರೇಷನ್ ಆಗುತ್ತೆ. ಸೊ ದಿಸ್ ಹೋಲ್ ನ ಕಂಪ್ಲೀಟ್ ಈ ಟ್ಯೂಬ್ ನ ಪೆನೆಟ್ರೇಷನ್ ಆಗುತ್ತೆ. ಸೊ ದಟ್ ಅಲ್ಟಿಮೇಟ್ಲಿ ಲೀಡ್ ಟು ದ, ಅದರಲ್ಲಿ ಏನ್ ಮಟೀರಿಯಲ್ ಹೋಗುತ್ತೆ ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ, ಲೀಕೇಜ್ ಆಗುತ್ತೆ, ದಟ್ ಟ್ಯೂಬ್ ಲೀಕೇಜ್ ಆಗುತ್ತೆ. ಅದಕ್ಕೆ ಈ ಟೈಪ್ ನೋಡೋದಾದ್ರೆ, ಇಲ್ಲಿ ಏನಾದ್ರು ನಿಮ್ದು ಹೋಲ್ ಇದೆ, ಪಿಟ್ ಟೈಪ್ ಇತ್ತಂದ್ರೆ ಇಲ್ಲಿ ಕರೋಜನ್ ಸ್ಟಾರ್ಟ್ ಆಗುತ್ತೆ ವಾಟರ್ ಕಲೆಕ್ಟರ್. ದೆನ್ ಇದು ಆರ್ ಪಾರ್ ಹೋಲ್ಡ್ ಮಾಡುತ್ತೆ ದಟ್ ಪಾರ್ಟ್
ಅಂಡ್ ಅದರಲ್ಲಿ ಫ್ಲೋಯಿಂಗ್ ಲಿಕ್ವಿಡ್ ಲೀಕೇಜಸ್ ಆಗುತ್ತೆ. ಸೊ ದಿಸ್ ಇಸ್ ದ ಹಾರ್ಮ್ಫುಲ್ ಇಫೆಕ್ಟ್ ಆಫ್ ದ ಏನು ನಮ್ದು ಕರೋಜನ್ ಡ್ಯೂ ಟು ದ ಕರೋಜನ್. ಇನ್ ಲಾಸ್ಟ್ ಪಾಯಿಂಟ್ ನೋಡೋದಾದ್ರೆ, ಈಗ ಕರೋಜನ್ ನ ನೋಡಿದ ತಕ್ಷಣ ಲಾಸ್ಟ್ ಒಂದು ಪಾಯಿಂಟ್ ಇದೆ ನಮ್ದು ಫಿಟ್ಟಿಂಗ್. ಫಿಟ್ಟಿಂಗ್ ಅಂದ್ರೆ ಏನು? ಫಿಟ್ಟಿಂಗ್ ಅಂದ್ರೆ ಫಿಟ್ಟಿಂಗ್ ಎಂದು ಕರೋಜನ್ ಇನ್ ದ ಫಾರ್ಮ್ ಆಫ್ ಲಿಟಲ್ ಹೋಲ್ಸ್ ಆರ್ ಫಿಟ್ಸ್. ಇದೊಂದು ಟೈಪ್ ಆಫ್ ದ ಕರೋಜನ್. ಕರೋಜನ್ ಏನಾಗುತ್ತೆ, ಒಂದು ಟೈಪ್ ಆಫ್ ಲಿಟಲ್ ಹೋಲ್ಸ್ ಆರ್ ಪಿಟ್ಸ್. ನೀವು ಒಂದು ಪೈಪ್ ನಲ್ಲಿ ನೋಡಬಹುದು, ನಿಮ್ ಪ್ಲಾಂಟ್ ಅಲ್ಲಿ ಒಂದು ಪೈಪ್ ನಲ್ಲಿ ಸಣ್ಣ 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 ಹೋಲ್ ಟೈಪ್ ತಿಂದು ಹೋಗಿರುತ್ತೆ. ಅಷ್ಟೇ ಹೋಲ್ ನಲ್ಲಿ ಮೆಟಲ್ ರಿಮ್ ಆಗಿರುತ್ತೆ, ಸಣ್ಣ ಸಣ್ಣ ಹೋಲ್ ನಲ್ಲಿ. ದಿಸ್ ಟೈಪ್ ಆಫ್ ದ ಕರೋಜನ್ ಇಸ್ ಕಾಲ್ಡ್ ಫಿಟ್ಟಿಂಗ್. ಫಿಟ್ಟಿಂಗ್ ಅಂತ. ಈ ಹೋಲ್ ಸೈಜ್ ಏನಿದೆ ವೇರೀಸ್ ಫ್ರಮ್ 1/32 ಇಂಚ್ ಟು 1/4 ಇಂಚ್. ಇಷ್ಟು ಸ್ಮಾಲ್ ಸೈಜ್ ನಲ್ಲಿ ಅದು ಏನಾಗುತ್ತೆ, ಕರೋಜನ್ ಆಗುತ್ತೆ. ಒಂದು ಪೈಪ್ ಇದೆ, ಫ್ಲೋ ಆಗುತ್ತೆ ಎಣ್ಣೆ ಮೆಟೀರಿಯಲ್. ಇದರಲ್ಲಿ ಸಣ್ಣ ಸಣ್ಣ ಡಾಟ್ 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 ನಿಮ್ದು ಮೆಟಲ್ ನಲ್ಲಿ ಹೋಲ್ ಹೋಲ್ ಪಿನ್ ಹೋಲ್ ಟೈಪ್ ಆಫ್ ಮೆಟಲ್ ಕಿತ್ತೋಗಿರುತ್ತೆ ಡ್ಯೂ ಟು ಕರೋಜನ್. ದಿಸ್ ಟೈಪ್ ಆಫ್ ದ ಕರೋಜನ್ ಇಸ್ ಕಾಲ್ಡ್ ಫಿಟ್ಟಿಂಗ್ಸ್ ಅಂತ. ಫಿಟ್ಟಿಂಗ್ ಈ ಹೋಲ್ ಸೈಜ್ ಎಷ್ಟು ವೇರಿ ಆಗುತ್ತೆ, 1/32 ಇಂಚ್ ಟು 1/4 ಇಂಚ್. ದಿಸ್ ಟೈಪ್ ಆಫ್ ಸ್ಮಾಲ್ ಹೋಲ್ಸ್ ಆರ್ ಪಿಟ್ಸ್ causes the corrosion is called fittings. This is known as the fitting. ಸೊ ಇದಾಗಿತ್ತು ಗೆಳೆಯರೆ ಕರೋಜನ್ ಅಂಡ್ ಫಿಟ್ಟಿಂಗ್ ಬಗ್ಗೆ. ಫಿಟ್ಟಿಂಗ್ ಅಂತ ಕ್ಲಿಯರ್ ಆಯ್ತು ಅನ್ಕೋತೀನಿ. ಕರೋಜನ್ ಕರೋಜನ್ ಯಾವ ಟೈಪ್ ಆಯ್ತು, ಕರೋಜನ್ ಕಾಜಸ್ ಯಾವುದು, ಆಕ್ಸಿಜನ್ ಮತ್ತು CO2 ರಿಯಾಕ್ಷನ್ ಹೆಂಗಾಗುತ್ತೆ ವಾಟರ್ ನಲ್ಲಿ. ನೆಕ್ಸ್ಟ್ ನಿಮ್ದು ಯಾವುದು ಅಸಿಡಿಕ್ ಹೆಂಗ್ ಫಾರ್ಮ್ ಆಗುತ್ತೆ, ಅಸಿಡ್ ಡ್ಯೂ ಟು ಅಸಿಡ್ ನ ಕರೋಜನ್ ಹೆಂಗ್, ಕರೋಜನ್ ನಮ್ಮ ಸಿಸ್ಟಮ್ ಮೇಲೆ ಏನ್ ಇಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಕ್ಲಿಯರ್ ಆಗಿ ವಿಷಯ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಇದಾಗಿತ್ತು ಒಂದು ಸ್ಮಾಲ್ ವಿಡಿಯೋ ರಿಗಾರ್ಡಿಂಗ್ ದ ಯಾವುದು ಕರೋಜನ್ ಅಂಡ್ ಫಿಟ್ಟಿಂಗ್ಸ್ ಬಗ್ಗೆ. ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ.